ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಮ್ಮ ಮಲೆನಾಡು ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್, ಪ್ಯೂರ್ ಮಿಲ್ಕ್ ಬಳಕೆ, ರಿಯಲ್ ಫ್ರೂಟ್ಸ್ ನ ನೈಜ ಸವಿ, ನ್ಯಾಚುರಲ್ ಕಲರ್ಸ್ ಮಾತ್ರ, ಯಾವುದೇ ಆಡೆಡ್ ಕಲರ್ಸ್ ಇಲ್ಲ. 15 ವರ್ಷಗಳ ನಂಬಿಕೆಯ ಸೇವೆ, ರುಚಿಯಲ್ಲಿ ಟೇಸ್ಟಿ, ಆರೋಗ್ಯದಲ್ಲಿ ಬೆಸ್ಟ್. ನಮ್ಮ ಊರಿನ ಹೆಮ್ಮೆ, ನಮ್ಮ ರುಚಿಯ ಆಯ್ಕೆ ಡೈರಿ ಫ್ರೆಶ್ ಐಸ್ ಕ್ರೀಮ್. ಶಿವಮೊಗ್ಗ ನಗರದ ಪ್ರತಿಷ್ಠಿತ ವಾಸವಿ ಪಬ್ಲಿಕ್ ಸ್ಕೂಲ್ನ ವಾರ್ಷಿಕೋತ್ಸವ ಸಮಾರಂಭ ಕಲಾ ಸಂಭ್ರಮ ಇಂದು ನಗರದ ಕುವೆಂಪು ರಂಗಮಂದಿರದಲ್ಲಿ ಜರುಗಿತು. ಕಲಾ ಸಂಭ್ರಮಕ್ಕೆ ಮಕ್ಕಳ ಕಲೆಯನ್ನು ಆಸ್ವಾದಿಸಲು ಪೋಷಕರು ತಮ್ಮ ಮಕ್ಕಳ ಸಮೇತ ಬಂದು ಮೊದಲೇ ಆಸೀನರಾಗಿದ್ದರು. ಕಲಾ ಸಂಭ್ರಮವನ್ನು ವಿಧಾನ ಪರಿಷತ್ ಶಾಸಕ ಡಾ ಧನಂಜಯ ಸರ್ಜಿ ಉದ್ಘಾಟಿಸಿ ಮಾತನಾಡಿ, ವಾಸವಿ ಪಬ್ಲಿಕ್ ಶಾಲೆ ಮಕ್ಕಳಿಗೆ ಶಿಕ್ಷಣದ ಜೊತೆ ಸಂಸ್ಕಾರವನ್ನು ಕಲಿಸುತ್ತಿರುವುದು ಹೆಮ್ಮೆಯ ಸಂಗತಿ. ಮಕ್ಕಳಿಗೆ ಚೆನ್ನಾಗಿ ಓದಿಸಿ ದುಡ್ಡು ಮಾಡುವ ಹಾಗೆ ಮಾಡಬೇಡಿ, ಅದರ ಬದಲಾಗಿ ಮಕ್ಕಳನ್ನು ವಿದ್ಯಾವಂತರ ಮಾಡುವುದರ ಜೊತೆಗೆ ಬುದ್ಧಿವಂತರನ್ನಾಗಿ ಮಾಡಿ ಎಂದು ನೆರೆದಿದ್ದ ಪೋಷಕರಿಗೆ ಕಿವಿ ಮಾತನ್ನ ಪರಿಷತ್ ಶಾಸಕ ಡಾ ಧನಂಜಯ ಸರ್ಜಿ ಹೇಳಿದ್ರು. ಕಲಾ ಸಂಭ್ರಮ ಕಾರ್ಯಕ್ರಮದಲ್ಲಿ ವಾಸವಿ ಪಬ್ಲಿಕ್ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ ಚಾರ್ಟೆಡ್ ಅಕೌಂಟೆಂಟ್ ನರೇಂದ್ರ ಹಾಗೂ ಡಾಕ್ಟರ್ ಪೃಥ್ವಿಕ್ ರವರಿಗೆ ಶಾಲಾ ವತಿಯಿಂದ ಸನ್ಮಾನಿಸಲಾಯಿತು. ಓದಿ ಇವತ್ತು ಆಡಿಟರ್ ಆಗಿ ಆಡಿಟರ್ ರ್ಯಾಂಕಿನಲ್ಲಿ ನಿಷ್ಠೂರದ ಆಡಿಟರ್ ಅಂತ ಯಾರಾದರೂ ಒಬ್ಬರು ಹೆಸರಿದ್ರೆ ಬಹುಶಃ ಅದು ನರೇಶ್ ಅವ್ರಿಗೆ ಇರುತ್ತೆ. ನಾವು ಭಾಳ ಸರಿ ಹೋಗ್ಬೇಕಾದ್ರೆ ಈ ಫೈಲ್ ತಗೊಂಡು ಹೋಗ್ಬೇಡ, ಆ ಫೈಲ್ ತಗೊಂಡು ಹೋಗ್ಬೇಕು, ನಾವೇ ಎಡಿಟ್ ಮಾಡಿಬಿಡ್ತೀವಿ. ಬದುಕಿಗೆ ಆರ್ಥಿಕ ಶಿಸ್ತಿನ ಚೌಕಟ್ಟನ್ನು ಹಾಕಲಿಕ್ಕೆ ಶಕ್ತಿ ಇರ್ತಕ್ಕಂಥದ್ದು ಆಡಿಟರ್ಗಳಿಗೆ. ಇವತ್ತು ನಮ್ಮ ಶಾಲೆಯಲ್ಲಿ ಓದಿದ ಒಬ್ಬ ವಿದ್ಯಾರ್ಥಿಗೆ ಅವರು ಸಣ್ಣವರಿದ್ದಾಗ ನಮ್ಮ ಶಾಲೆಯಲ್ಲಿ ಹೇಗಿದ್ದರು ಅನ್ನೋದನ್ನು ಬೇರೆಯವ್ರ ಮುಖಾಂತರ ಅವ್ರದ್ದೇ ಒಂದು ರೋಲ್ ಮಾಡಿದ್ವಿ. ಮೋಸ್ಟ್ಲಿ ಅವರು ಹಾಗೆ ಕುಣಿತಿದ್ರು, ಹಾಗೆ ಮಾಡ್ತಿದ್ರು. ಅವರಿಗೆ ನಾನು ತುಂಬ ಹೊಡೆದಿದ್ದು ನೆನಪಿಲ್ಲ. ಒಳ್ಳೆಯ ಸಂಸ್ಕಾರವನ್ನು ಇವತ್ತು ಪಡೆದುಕೊಂಡು ಮುಂದೆ ಬಂದಿದ್ದಾರೆ. ಅವರು ನಮ್ಮ ಶಾಲೆಯ ಗೌರವವನ್ನು ಸ್ವೀಕರಿಸಬೇಕು ಅಂತೇಳಿ ಕೋರ್ಕೊಳ್ತೇನೆ. ನನ್ನ ಮಕ್ಕಳು ಖುಷಿಯಾಗಿದ್ದಾರೆ ಅನ್ನೋದಿಲ್ಲ, ಈಗ ಅವ್ರ ಮಕ್ಕಳನ್ನ ಖುಷಿ ಪಡಿಸೋಂಥ ಲೆವೆಲಿಗೆ ಬೆಳೆದ್ಬಿಟ್ಟಿದ್ದಾರೆ. ಹಾಗಾಗಿ ಅಲ್ಯುಮಿನಿಯಸ್ನ ಯಾಕೆ ಕರೆಸ್ತೀವಿ ಅಂತ ಹೇಳಿದ್ರೆ, ಇಲ್ಲಿಯ ಪೋಷಕರಿಗೆ ನೆನಪಿಟ್ಕೊಳ್ಬೇಕು, ಅವರು ಎತ್ತರಕ್ಕೆ ಬೆಳೆದು ಅವರ ಸುಖಿ ಕುಟುಂಬವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಸೊ ಅಂತಹ ಒಂದು ಪ್ರಯತ್ನದಲ್ಲಿ ನಾವು ಇವತ್ತು ಸಂತೋಷ ಕಾಣ್ತಾ ಇರ್ತಕ್ಕಂಥದ್ದು. ನನ್ನ ವಿದ್ಯಾರ್ಥಿ, ನನ್ನ ಮಕ್ಕಳು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂದರೆ, ನಾನೊಂದು ಸ್ವಲ್ಪ ಸಣ್ಣವರಾಗ್ಬಿಟ್ಟೇನೋ ಅನಿಸುತ್ತೆ, ಅಷ್ಟು ಎತ್ತರಕ್ಕೆ ಅವ್ರು ಬೆಳೆದಿದ್ದಾರೆ. ಈಗ ಪೃಥ್ವಿಕಿಗೆ ಗೌರವಾರ್ಪಣೆ, ದಯಮಾಡಿ ವೇದಿಕೆಗೆ ಬರಬೇಕು. ಆಡಳಿತ ಮಂಡಳಿ ಅಧ್ಯಕ್ಷ ಶ್ಯಾಮ್ ಸುಂದರ್, ಕಾರ್ಯದರ್ಶಿ ಎಸ್ಕೆ ಶೇಷಾಚಲ, ಅಕಾಡೆಮಿಕ್ ಡೈರೆಕ್ಟರ್ ನಾಗರಾಜ್, ಪ್ರಿನ್ಸಿಪಲ್ ಸೌಮ್ಯ ಸೇರಿದಂತೆ ಶಿಕ್ಷಕ ವೃಂದ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ದೂರವಾಣಿ ಸಂಖ್ಯೆ 0819260111 ಅಥವಾ 081822680000. ಇವತ್ತು
ವಾಸವಿ ಶಾಲೆ ಶುರುವಾಗಿ 45 ವರ್ಷ ಆಗಿದೆ. 45 ವರ್ಷ ಆಗಿದೆ. ಊಟ ಹಾಳಾದರೆ 1 ದಿನದ ನಷ್ಟ, ಬೆಳೆ ಹಾಳಾದರೆ 1 ವರ್ಷದ ನಷ್ಟ, ವಿದ್ಯೆ ಹಾಳಾದರೆ ಇಡೀ ಜೀವನವೇ ನಷ್ಟ ಅಂತ ಹೇಳಿ ಆ ನಿಟ್ಟಿನಲ್ಲಿ ಸಾವಿರಾರು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುತ್ತಾ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರವನ್ನ ಕೊಟ್ಟಂತ ಶಾಲೆ ಅಂದ್ರೆ ಅದು ವಾಸವಿ ವಿದ್ಯಾ ಶಾಲೆ, ವಾಸವಿ ಪಬ್ಲಿಕ್ ಶಾಲೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಈ ಶಾಲೆಯಲ್ಲಿ ಬಹಳ ವಿಶೇಷವಾಗಿ ನಾನು ಒಂದನ್ನು ಅಬ್ಸರ್ವ್ ಮಾಡಿದ್ದು. ಏನು ಅಬ್ಸರ್ವ್ ಮಾಡಿದ್ದು, ಶಾಲೆ ಬ್ಯಾನರ್ ನೋಡಿ, ಆ ಕಡೆ ಎಲ್ಲಿ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರವನ್ನ ಕೊಡುವಂತಹ ಒಂದು ಶಾಲೆ. ಇವತ್ತು ದೀಪವನ್ನ ಬೆಳಗಿಸಿಂದ ಹಿಡಿದು ಒಂದು ಪ್ರೋಗ್ರಾಮ್ನ ಕಂಡಕ್ಟ್ ಮಾಡುವಂಥ ವಿಧಾನದಿಂದ ಹಿಡಿದು ಅಲ್ಲಿನ ಶಿಸ್ತಿಂದ ಹಿಡಿದು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಇನ್ನೊಂದು ಡ್ಯಾನ್ಸ್ ಪ್ರೋಗ್ರಾಮ್ ಬ್ರೇಕ್ ಹಾಕಿ ಒಂದು 5 ರಿಂದ 10 ನಿಮಿಷ ಪ್ರಿಪ್ರೇಷನ್ಗೆ ಎಷ್ಟೊಂದು ಶಾಲೆಯಲ್ಲಿ ನಾನು ನೋಡಿದ್ದೀನಿ 2-3 ನಿಮಿಷ ತಗೊಂತಾರೆ. ಕಂಟಿನ್ಯೂಸ್ ಆಗಿ ಪ್ರೋಗ್ರಾಮ್ ನಡೆಸೋದ್ರಿಂದ ಹಿಡಿದು ಎಲ್ಲ ಥರದಲ್ಲೂ ಒಳ್ಳೆಯ ವಿದ್ಯಾಭ್ಯಾಸವನ್ನ ಜೊತೆಗೆ ಬೇರೆ ಶಿಕ್ಷಣವೂ ಕೂಡ ಈ ಶಾಲೆಯಲ್ಲಿ ಸಿಗ್ತದೆ ಅಂತ. ಯಾಕೆಂದ್ರೆ ಮಕ್ಕಳಿಗೆ ಇವತ್ತಿನ ದಿನದಲ್ಲಿ ಮಕ್ಕಳಿಗೆ ಬೇಕಾಗಿರೋದು ಆಧ್ಯಾತ್ಮಿಕ ಶಿಕ್ಷಣದ ಜೊತೆಗೆ ಆಧುನಿಕ ಶಿಕ್ಷಣವೂ ಬೇಕು, ಭೌತಿಕ ಶಿಕ್ಷಣದ ಜೊತೆಗೆ ಬದುಕಿನ ಶಿಕ್ಷಣವೂ ಕೂಡ ಬೇಕು, ಸಂಸ್ಕೃತಿಯ ಶಿಕ್ಷಣದ ಜೊತೆಗೆ ಸಂಸ್ಕಾರದ ಶಿಕ್ಷಣವೂ ಕೂಡ ಬೇಕು, ಪ್ರಗತಿಪರ ಶಿಕ್ಷಣದ ಜೊತೆಗೆ ಪರಿಸರದ ಶಿಕ್ಷಣವೂ ಕೂಡ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗ್ತದೆ. ವೈಜ್ಞಾನಿಕ ಶಿಕ್ಷಣದ ಜೊತೆಗೆ ವೈಚಾರಿಕ ಶಿಕ್ಷಣವೂ ಕೂಡ ಬೇಕು. ಈ ಎಲ್ಲ ಶಿಕ್ಷಣವನ್ನು ಕೊಡುತ್ತಿರುವಂಥ ಸಂಸ್ಥೆ ಅಂದರೆ ಅದು ವಾಸವಿ ಪಬ್ಲಿಕ್ ಸ್ಕೂಲ್ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪೋಷಕರೆಲ್ಲ ಇದ್ದೀರಾ, ಸುಮಾರು ಸಲ ಅನಿಸ್ಬೋದು ಪೋಷಕರಿಗೆಲ್ಲ, ಏನಿದು ಈ ಡ್ಯಾನ್ಸ್ ಮಾಡೋದ್ರಿಂದ ಏನು ಬರುತ್ತೆ, ಈ ಆಟ ಆಡೋದ್ರಿಂದ ಏನು ಬರುತ್ತೆ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಿಂದ ಏನು ಬರುತ್ತೆ, ನಮಗೆ ಬೇಕಾಗಿರೋದು ಮಕ್ಕಳಿಗೆ ಓದಬೇಕು, ಕೆಲಸ ಮಾಡಬೇಕು, ದುಡಿಬೇಕು ಅನ್ನೋದೇ ನಮ್ಮ ತಲೆಯಲ್ಲಿ ಇರ್ತದೆ. ಆದರೆ ಎಲ್ಲ ಪೋಷಕರಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು, ಓದು ಕೆಲಸ ಮಾಡ್ತು ಬುದ್ಧಿ ದೇಶ ಆಳ್ತು ಅಂತೇಳಿ. ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು. ಜೀವನದಲ್ಲಿ ಓದಿದ್ದು 25% ಬಂದರೆ 75% ಯಾವ್ದು ವರ್ಕ್ ಆಗುತ್ತೆ ಅಂದರೆ ಅದು ಬುದ್ಧಿ. ಓದೇನು ಮಾಡ್ತು, ಕೆಲಸ ಮಾಡ್ತಂತೆ, ಬುದ್ಧಿ ಏನು ಮಾಡ್ತು ಅಂದರೆ ದೇಶ ಆಳ್ತು ಅಂತ ಹೇಳಿ. ಅದಕ್ಕೆ ಒಂದು ತಮಾಷೆಗೆ ಎಲ್ಲರೂ ಬೋರ್ ಆಗಿದ್ರೆ ಅದಕ್ಕೊಂದು ತಮಾಷೆಗೆ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಒಂದ್ಸಲ ಕೃಷ್ಣದೇವರಾಯ ಆಸ್ಥಾನ, ಇವತ್ತು ನೋಡಿದೆ ಕೃಷ್ಣದೇವರ ಆಸ್ಥಾನದ ಒಂದು ಇದನ್ನು ಬಂತು, ಒಂದು ಹಾಡು ಬಂತು. ಕೃಷ್ಣದೇವರ ಆಸ್ಥಾನದಲ್ಲಿ ಎಲ್ಲರೂ ಹೋಗಿ ಕೃಷ್ಣದೇವರ ಮಹಾರಾಜಂಗೆ ಚುಚ್ಕೊಡ್ತಾರಂತೆ. ನೀವು ಯಾವಾಗಲೂ ತೆನಾಲಿ ರಾಮ ಹೇಳಿದ್ದಕ್ಕೆಲ್ಲ ನಗ್ತೀರಾ, ಅವನೆಂತ ಬುದ್ಧಿವಂತ ಅಂತೀರಾ, ನಿಮಗೆ ಅಷ್ಟು ಶಕ್ತಿ ಇಲ್ವೋ, ಒಂದು ಸಲನಾರು ಅವನಿಗೆ ಕಂಡಮ್ ಮಾಡಬೇಕು, ಅವನಿಗೆ ಕೆಳಗಿಳಿಸ್ಬೇಕು, ಅವನಿಗೆ ಅವಮಾನ ಮಾಡಬೇಕು ಅಂತ ಅನ್ಸಲ್ವಾ ಅಂತ ಅಂದಾಗ ಕೃಷ್ಣದೇವರ ರಾತ್ರಿ ಎಲ್ಲ ಯೋಚನೆ ಮಾಡಿ ನೆಕ್ಸ್ಟ್ ದಿನ ಆಸ್ಥಾನದಲ್ಲಿ ಬಂದಾಗ ಎಲ್ಲರೂ ಸಭಿಕರೆಲ್ಲ ಕೂತ್ಕೊಂಡಾಗ ತೆನಾಲಿ ರಾಮಕೃಷ್ಣಂಗೆ ಒಂದು ಕ್ವಶನ್ ಕೇಳ್ತಾರೆ. ತೆನಾಲಿ ರಾಮಕೃಷ್ಣ, ನೀನು ತುಂಬ ಬ್ರಿಲಿಯಂಟ್ ಅಂತ ಹೇಳ್ತೀಯಲ್ಲ, ಹಾಗಾಗಿ ನನಗೊಂದು ಪ್ರಶ್ನೆ ಇದ್ದಿದೆ, ಅದಕ್ಕೆ ಉತ್ತರ ಕೊಡು ಅಂತ. ಅವಾಗ ಇವನು ಮೊದಲೇ ಹೇಳಿದ, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು, ಅವನಿಗೆ ಬುದ್ಧಿಯಲ್ಲಿ ಭಾಳ ಶಾಣೆ ಅವನು, ಯಾರು ತೆನಾಲಿ ರಾಮಕೃಷ್ಣ. ಅವಾಗ ಏನು ಬುದ್ಧಿ ಅಂತ ಕೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ರಾಜ ನೋಡು ತೆನಾಲಿ ರಾಮಕೃಷ್ಣ, ನೀನು ನನಗೆ ಉತ್ತರ ಹೇಳೋ, ನನ್ನ ದೇಹದಲ್ಲೆಲ್ಲ ಕೂದಲಿಲ್ಲ, ಅಂಗೈಯಲ್ಲಿ ಯಾಕೆ ಕೂದಲಿಲ್ಲ ಅಂತ ಕೇಳ್ತಾನೆ. ಅಂಗೈಯಲ್ಲಿ ಕೈಯಲ್ಲಿ ಯಾಕೆ ಕೂದಲಿಲ್ಲ ಅಂತ. ಅದಕ್ಕೆ ತೆನಾಲಿ ರಾಮಕೃಷ್ಣ ತಟ್ಟನಂಗೆ ಉತ್ತರ ಹೇಳ್ತಾನೆ, ಸ್ವಾಮಿ ನೀವು ಕ್ವಶನ್ ಕೇಳಿದ್ಕೆ, ನನ್ನ ಬ್ರಿಲಿಯನ್ಸಿಗೆ ನೀವು ಯಾವಾಗಲೂ ದಾನವನ್ನು ಕೊಡ್ತಿರ್ತೀರಾ, ನಿಮಗೆ ಎಲ್ಲರಿಗೂ ದಾನವನ್ನು ಕೊಟ್ಟು ನಿಮ್ಮ ಕೈಯಲ್ಲಿ ಕೂದಲಿಲ್ಲ ಅಂತ ಹೇಳ್ತಾನೆ. ಸರಿ, ನಿನಗೆ ನಾನು ದಾನ ಕೊಟ್ಟು ಕೂದಲಿಲ್ಲ, ನಿನ್ನ ಕೈಯಲ್ಲಿ ಯಾಕೆ ಕೂದಲಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಅವನು ತೆನಾಲಿ ರಾಮಕೃಷ್ಣ ಹೇಳ್ತಾರೆ, ನೀವು ನನ್ನ ಉಡುಗೊರೆಯನ್ನು ಕೊಡ್ತಾನೆ ಇರ್ತೀರಾ, ನಾನು ಇಸ್ಕೊಂತಾನೆ ಇರ್ತೀನಿ, ಹಾಗಾಗಿ ನಾನು ಇಸ್ಕೊಂಡು ನನ್ನ ಕೈಯಲ್ಲಿ ಕೂದಲಿಲ್ಲ ಅಂತ ಹೇಳ್ತೀನಿ. ಅವಾಗ ಇವರಿಗೆ ಮತ್ತೆ ಕೃಷ್ಣದೇವರಂಗೆ ಹೆಂಗೆ ಆನ್ಸರ್ ಮಾಡ್ತಾರಲ್ಲ, ಹಂಗಾರೆ ಆಯ್ತು, ಇಲ್ಲಿ ಕೂತದ್ದವ್ರಿಗೆಲ್ಲ ಯಾಕೆ ಅಂಗೈಯಲ್ಲಿ ಕೈಲಿಲ್ಲ ಅಂತ. ಸ್ವಾಮಿ, ನೀವು ದಾನವನ್ನು ಕೊಟ್ಟು ನಿಮ್ಮ ಕೈಯಲ್ಲಿ ಕೂದಲಿಲ್ಲ, ನಾನು ದಾನವನ್ನು ಇಸ್ಕೊಂಡು ನನ್ನ ಕೈಯಲ್ಲಿ ಕೂದಲಿಲ್ಲ, ಅದು ನೋಡು ಉರ್ಕೊಂಡು ಕೈಯೆಲ್ಲ ಇಸ್ಕೊಂಡ ಇರ್ತಾರೆ ಎಲ್ಲರೂ, ಹಂಗಾಗಿ ಅವ್ರ ಕೈಯಲ್ಲೂ ಕೂದಲಿಲ್ಲ ಅಂತ ಹೇಳಿ. ಅಂದ್ರೆ ನೋಡಿ ಎಂತ ಅದ್ಭುತವಾದ ಉತ್ತರ ಅಂತ ತೆನಾಲಿ ರಾಮಕೃಷ್ಣ ಕೊಡ್ತಾರೆ ಅಂತ. ಹಂಗಾಗಿ ಇವತ್ತು ನಮ್ಮ ಮಕ್ಕಳಿಗೆ ಬೇಕಾಗಿರೋದು ಬುದ್ಧಿ ಅಂತ ಹೇಳಿ. ಅದನ್ನ ಡೆವಲಪ್ಮೆಂಟ್ ಮಾಡೋಕ್ಕೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಷ್ಟು ಮಾಡ್ತೀರಾ, ಎಷ್ಟು ಮಕ್ಕಳಿಗೆ ಆಟ ಆಡಿಸ್ತೀರಾ, ಎಷ್ಟು ಮಕ್ಕಳಿಗೆ ಡ್ಯಾನ್ಸು ಬೇರೆ ಬೇರೆ ಕಾಂಪಿಟೇಷನಲ್ಲಿ ನೀವು ಪ್ರಾಕ್ಟೀಸ್ ಮಾಡಿಸ್ತೀರೋ, ಅಷ್ಟು ನಿಮ್ಮ ಮಕ್ಕಳಿಗೆ ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ಈಕ್ವಲಿ ವರ್ಕ್ ಮಾಡಿ ಅವ್ರ ಜೀವನದಲ್ಲಿ ಮುಂದೆ ಬರ್ತದೆ.